ಸ್ಟೋರಿ ಹೊಸ ಮಾಡುವ. ನಮಸ್ಕಾರ ದೇವರು, ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರ ಅನ್ಕೊಡ್ತೀನಿ. ನಾವು ಸೂಪರ್ ಇದ್ದೀವಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಒಂದಿಷ್ಟು ಪನ್ನಿ ವಿಡಿಯೋಗಳು ತಂದಿನ್ರಿ. ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಿಪಿ ಕೀರ್ತಿ ಅವ್ರದ್ದು ಬ್ರೇಕಪ್ ಆಡಿಯೋ ಕೇಳಿ ನೀವು ಎಂಜಾಯ್ ಮಾಡಿ, ನಾನು ಎಂಜಾಯ್ ಮಾಡ್ತೀನಿ. ದೇವರು ಬನ್ನಿ ಶುರು ಮಾಡೋಣ. ಕಿಪಿ ಅಂದರೆ ಏನೋ ಒಂಥರ ಮುಲ ಮುಲ ನನಗೆ. ಸುನಿಲ್ ಅನ್ನೋ ವ್ಯಕ್ತಿ ಕಿಪಿ ಇಷ್ಟೇನಾ ಮಚ್ಚಿ? ಪ್ಲೀಸ್ ಮಚ್ಚಿ, ಬರೀ 4 ಅವರ್ ತಗೋ ಮಚ್ಚಿ. 4 ಅವರ್ ಮಚ್ಚಿ ಮಚ್ಚಿ ಪ್ಲೀಸ್ ಮಚ್ಚಿ ಮಚ್ಚಿ ಪ್ಲೀಸ್ ಮಚ್ಚಿ ಪ್ಲೀಸ್ ಮಚ್ಚಿ. ಏನೋ ನಾನು ಹಾಕೊಡ್ತೀನ ಮಸಾಲೆ ಈ ಡೈಲಾಗ್ ಬೇಕಿತ್ತು ಕಿಪ್ಪಿ. ಆಯ್ತು, ಕಟ್ ಮಾಡೋ ಕಾಲು. ಹಲೋ, ಏನಪ್ಪ ನಿಂದು ಅವಳ ಜೊತೆ ಕುಯ್ತಾ ಇರೋದು? ಏನಿಲ್ಲ, ಸುಮ್ಮನೆ ಕಾಲ್ ಮಾಡಿದ್ಲು. ಡವ್ ಮಾಡೋರ್ ಕಂಡೆ ನಮ್ಗ ಆಗಲ್ವೇ? ಏನತ್ತ ಮಾತಾಡ್ತಿದಪ್ಪ? ಆಯ್ತಾಯ್ತು, ನಿಮ್ ಹುಡುಗಿ ಜೊತೆ ಕಂಟಿನ್ಯೂ ಮಾತಾಡು. ಸ್ಟೋರಿ ಅದ್ ಕೊಲಾಬ್ರೇಷನ್ ತಗೊಳಕ್ಕೆ ನಮ್ಗೆ ವಿಡಿಯೋ ಕಾಲ್ ಮಾಡ್ಬಿಡು. ತಗೋ, ಅದು ಒಂದ್ ಸ್ವಲ್ಪ ಹೊತ್ತು 4 ಅವರ್ಸ್ ಅಂತಲ್ಲ, ತಗೋ ಅಂತ ಹೇಳಿ. ಆಯ್ತು. ಮತ್ತು ಕೇಳಿಸಲ್ಲ? ನಾನು ಹೇಳಲ್ಲ, ಅಷ್ಟೇ ಬಿಟ್ಟಾಕು, ತಲೆನೇ ಕೆಡ್ಸ್ಕೊಬೇಡ. ನೀನೇ ಸಾಕ್ಷಿ ಇವಾಗ. ಅದನ್ನೆಲ್ಲ ಮಾತಾಡ್ಬೇಡ, ಬೇಡ ಸುಮ್ನೆ. ಇಲ್ಲ, ರೆಕಾರ್ಡ್ ಆಗೈತೆ, ಸರಿಯಾಗಿ ಇಡ್ಸ್ಕೊಬೇಡ. ಆಯ್ತು, ಪ್ರೂಫ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಚಿನ್ನ, ನಿಂಗೆ ಕಾಲ್ ಮಾಡಿ ಮಾತಾಡಿದ್ದಕ್ಕೆ. ನೀನ್ ನನಗೆ ಆಮೇಲೆ ಹೇಳ್ಸ್ಬೇಡ, ನಾನ್ ಹೇಳ್ಸಿ ಅಂದ್ಬಿಟ್ಟು. ಇಲ್ಲ ಇಲ್ಲ, ಅಬ್ಬಬ್ಬ ಲಾಟ್ರಿ. ನಿಮಗ್ ಗೊತ್ತೈತಿಲ್ರಿ, ನಾ ಹೇಳ್ತೀನಿ ಕೇಳ್ರಿ. ಕಿಪಿ ಕೀರ್ತಿ ಗುಡ ಸುನಿಲ ಮತ್ತು ದಚ್ಚು ಅನ್ನೋ ವ್ಯಕ್ತಿ ಲೈನ್ಯಾಗ ಮಾತಾಡಕತ್ತಿರ್ತಾರ್ರಿ. ಈಗ ಮುತ್ತು ಅನ್ನೋ ವ್ಯಕ್ತಿ ಬರೀ ಲೈನ್ಯಾಗ ಇರ್ತಾನ್ರಿ. ಕಿಪಿ ಕೀರ್ತಿ ಅವ್ರಿಗೆ ಮುತ್ತು ಅನ್ನೋ ವ್ಯಕ್ತಿ ಲೈನ್ಯಾಗ ಇರ್ತಾನಂತ ಗೊತ್ತಿರಲ್ರಿ. ಆಕಿ ಏನು ಸುಮ್ ಮಜಾ ಕೊಡೋಕೆ ಮಾತಾಡ್ತಾಳ್ರಿ. ಮಾತಾಡೋ ನೋಡಿ ಇವ್ರಿಬ್ರು ತಂದಿಕ್ದವ್ರಿ ಯಾರ್ರಿ? ಸುನಿಲ್ ಅನ್ನೋ ವ್ಯಕ್ತಿ ಮತ್ತು ದಚ್ಚು ಅನ್ನೋ ವ್ಯಕ್ತಿ ರೀ. ಈ ಆಡಿಯೋ ಬಗ್ಗೆ ಕಿಪಿ ಕೀರ್ತಿ ಅವರು ಏನ್ ಹೇಳ್ತಾರ ಒಂದು ಸಲ ನೋಡ್ಕೊಂಡು ಬನ್ರಿ. ದೇವ್ರು, ನಂದೇನು ಕಿತ್ಕೊಳಕ್ಕಾಗಲ್ಲ ಯಾರು. ಏನಕ್ಕೆ ಅಂದ್ರೆ ಇಲ್ಲಿ ಕಾನ್ಫರೆನ್ಸ್ ಕಾಲ್ ಹಾಕಿರೋ ಮುತ್ತು, ಮಿಸ್ಟರ್ ಮುತ್ತು ಅವ್ರೇನ್ ಚಾಚಾ ಅಲ್ಲ. ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ಹಿಂದ್ಗಡೆಯಿಂದ ಏನೇನ್ ಮಾಡ್ತಾ ಇದ್ದಾನೆ, ಏನೇನು ಎಂತ ಅಂತ ಎಲ್ಲರಿಗೂ ಗೊತ್ತು. ಸೊ ನಾನು ಒಂದೇ ಹೇಳೋದು, ಆ ರೆಕಾರ್ಡ್ಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ನೀವೇನ್ ಅಂತೀರಾ ಅದಂತೀರಾ ಏನು ಅನ್ನಕ್ ಹೋಗಲ್ಲ ನಾನು, ಓಕೆನಾ? ಸೊ ನಾನು ಒಂದೇ ಹೇಳೋದು, ರೆಕಾರ್ಡ್ ಹಾಕಿ ಅನುಮಾನ ಪಟ್ಟು ಸುಮ್ಮನೆ ಕಾಮಿಡಿ ಮಾಡಿದ್ನ ತಗೊಂಡು ಸೀರಿಯಸ್ ಆಗಿ ಜಗಳ ಆಡ್ಕೊಂಡು ಇವಾಗ ನಾನು ಆತರ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ. ಸೊ ನಾನು ಇದಕ್ಕೆ ರೆಸ್ಪಾನ್ಸ್ ಮಾಡಿದೀನಿ. ನೋಡಿ ಜನರೇ, ನೋಡಿದ್ರಲ್ರಿ ಅಕ್ಕನ ಮನದಾಳದ ಮಾತು. ಈಗ ಕಿಪಿ ಕೀರ್ತಿ ಅವರ ಬಗ್ಗೆ ಅವರ ಬಾಯ್ ಫ್ರೆಂಡ್ ಆದಂತ ಮುತ್ತು ಅವ್ರು ಏನ್ ಹೇಳ್ತಾರ ಒಂದು ಸಲ ನೋಡ್ಕೊಂಡು ಬನ್ರಿ ಅಪ್ಪ. ಅವಳು ಒಂದೇನೆ, ನಂಗೆ ಅವಳು ಮೋಸ ಮಾಡುವ ಉದ್ದೇಶ ನಂಗೆ ಯಾವುದೇ ಇಲ್ಲ ಗುರು, ಓಕೆನಾ? ನನ್ಗೆ ಅವಳು ಮೋಸ ಮಾಡೋವಾಗಿದ್ರೆ ನಾನು 1 year 3 months ಲವ್ ಮಾಡ್ತಿರಲಿಲ್ಲ. ಫಸ್ಟ್ ಅದನ್ನು ಯೋಚನೆ ಮಾಡಿ. ಮಧ್ಯೆ ಅವಳಿಗೆ ಎಲ್ಲ ಆಡ್ಕೊಂಡು ನಗ್ತಾ ಇದ್ರು. ಬಟ್ ನಾನು ಹೋಗಿ ಅವಳಿಗೆ ಸಮಾಧಾನ ನೋಡು, ಇದೆಲ್ಲ ಬೇಜಾರಾಗಬೇಡ ಕಿಪ್ಪಿ, ಸಮಾಧಾನದ ಇರು, ನಾನು ಇದ್ದೀನಿ ನಿನ್ನ ಜೊತೆ ಅಂತ ನಾನು ಧೈರ್ಯವಾಗಿ ಅವಳಿಗೆ ಹೇಳಿದ್ದೀನಿ, ಓಕೆ? ಮತ್ತು ಇನ್ನೇನಪ್ಪ ಅಂದರೆ ನನ್ನ ಮುಂದೆ ಇನ್ನೊಂದು ಹುಡುಗಂಗೆ ಕ್ರಶ್ಶು ಲವರು. ನಾನು ಆ ಕಾನ್ಫರೆನ್ಸಲ್ಲಿ ಇದ್ದೀನಿ, ನಾನು ಅಷ್ಟೇ. ನಾನು ಇದ್ದೇನೆ ಅಂತ ಇವಳಿಗೆ ಗೊತ್ತಿಲ್ಲ. ಆದರೂ ನಿನ್ನ ಸವಾಸ ಬೇಡ ಅಂತ, ಅವ್ನ ಸವಾಸ ಬಿಟ್ಬಿಡಿದೆ ಅಂತ ಹೇಳಿದ್ದಾಳೆ. ಅದನ್ನು ಬಿಟ್ಬಿಟ್ಟು ಇವಳೇ ತಪ್ಪು ಅಲ್ವಾ? ಬಂದೆ ನನ್ನ ತಪ್ಪು ಅಂತ ಏನು ಕೇಳಬೇಕು ಗುರು? ಫಸ್ಟ್ ಅದನ್ನ ಯೋಚನೆ ಮಾಡೋಕೆ ಹೇಳಿ. ಯೋಚನೆ ಮಾಡ್ತಾಳ್ರಿ. ಈಗ ಇದ್ರ ಬಗ್ಗೆ ಮುತ್ತನ ವ್ಯಕ್ತಿ ಈಗ ಕಿಪಿ ಕೀರ್ತಿ ಅವ್ರ ಬಗ್ಗೆ ಹೇಳೇನಲ್ರಿ. ಈ ಕಿಪಿ ಕೀರ್ತಿ ಅವರು ಮುತ್ತವ್ರ ಬಗ್ಗೆ ಕೆಂಡ ಮಂಡಲವಾಗ್ಯಾರ್ರಿ. ಈಗ ಅವರೇ ನೇರವಾಗಿ ಮಾತಾಡ್ಯಾರ್ರಿ. ನೀವು ಒಂದ್ಸಲ ನೋಡ್ಕೊಂಡ್ ಬನ್ರಿ. ಮಿಸ್ಟರ್ ಮುತ್ತು ಅವ್ರೆ, ಏನ್ ಗೊತ್ತಾ, ನೀವು
ಸ್ಟೋರಿ ಹಾಕಿದ್ದೀರಲ್ವಾ, ಕ್ಲಾರಿಟಿ ವಿಡಿಯೋ ಅನ್ಕೊಂಡು ಓಕೆನಾ. ನಾನು ನಿನಗೆ ಮೋಸ ಮಾಡಿದ್ದೀನಿ, ನಾನು ಇವ್ರ ಮಾತು ಕೇಳ್ಕೊಂಡು ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತಿದ್ಯಲ್ವಾ. ಒಂದು ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು, ಯೋಚನೆ ಮಾಡು, ಕಾಮನು. ಅದಕ್ಕೆ ನಿನ್ ಬಗ್ಗೆನ ನಾನ್ ತಿಳ್ಕೊಂಡೆ ಸರಿ, ಬಟ್ ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ, ಅವ್ರಾಗೆ ನನಗ್ ಮೆಸೇಜ್ ಹಾಕಿದ್ರು, ಅವ್ರಾಗೆ ನನಗ್ ಬಂದು ನಿನ್ ಬಗ್ಗೆ ಹೇಳಿದ್ರು ಓಕೆನಾ. ನೀನ್ ಯಾರ್ಯಾರು ನಮ್ಮ ಅಣ್ಣ, ನಮ್ಮ ಅಕ್ಕ, ನನ್ ತಂಗಿ ಅಂತ ಹೇಳಿ ಮಾತಾಡ್ಸ್ತಿದ್ದಲ್ಲ ನನ್ ಜೊತೆ, ಅವ್ರಾಗೆ ಬಂದ್ ಹೇಳ್ತಾ ಇದ್ರು. ಕಿಪ್ಪಿ ಕೀರ್ತಿಯವರ ಒಂದು ನೋವಿನ ಮಾತುಗಳು. ಈಗ ಒಬ್ಬ ಭಗ್ನ ಪ್ರೇಮಿಯಾಗಿರುವ ಒಬ್ಬ ವ್ಯಕ್ತಿ ಕಿಪ್ಪಿ ಕೀರ್ತಿಯವರ ಒಂದು ಬ್ರೇಕಪ್ ಆಗಿದ್ ನೋಡಿ ಗೋಳೋ ಅಂತ ಅಳ್ಳಾಕತ್ತಾನ್ರಿ. ಅದನ್ನ ಒಂದು ವಿಡಿಯೋ ನೋಡ್ಕೊಂಡು ಬನ್ರಲ್ಲ. ಇವತ್ತೇನು ಇನ್ಸ್ಟಾಗ್ರಾಮ್ದಾಗ ವೈರಲ್ ಆಗತ್ತಲ್ಲ ಕಿಪ್ಪಿ ಕೀರ್ತಿ ಅಕ್ಕಂದ ವಿಡಿಯೋ, ನಿಜವಾಗ್ಲೂ ನಮಗ ಹಾರ್ದಿಕ್ ಪಾಂಡ್ಯನ್ ಹೆಂದ್ ಬಿಟ್ಟು ಹೋದಾಗೂ ಇಷ್ಟು ಕನ್ಸಿರ್ಕಿಲ್ಲ. ಯಾವತ್ ಕಿಪ್ಪಿ ಕೀರ್ತಿ ಅಕ್ಕ ಬ್ರೇಕಪ್ ಆಗೈತಿ ಅವಾಗಿಂತ ನಮ್ಗೆ ಇನ್ಸ್ಟಾಗ್ರಾಮ್ ನೋಡು ಹುಡುಗರ್ದೆಲ್ಲ ನೆಮ್ಮದಿನ ಹಾಳಾಗೈತಿ. ನೀವು ಊಟನ ಮಾಡೋಲಾಗ್ಯಾನ, ಅವ್ರು ಹೊಳ್ಳಿ ಒಂದಾದಾಗ ಊಟ ಮಾಡ್ತಂತ ನೀವು ಒಂದ್ ಹಾಕಾರ ಅವ್ರ, ನೀ ತಲೆ ಕರ್ಸ್ಕೊಬೇಡ, ಒಂದ್ ಹಾಕಾರ ಏನ್ ಮಾಡೋದಾಗ ಇಷ್ಟ ನೆಮ್ಮದಿ ಹಾಳು ಮಾಡುದು ಎದಕ್ ಬೇಕಪ್ಪ. ನೀವು ಹೊಳ್ಳಿ ಒಂದಾಗಿರಲ್ಲ, ಇನ್ಸ್ಟಾಗ್ರಾಮ್ ಬರೀ ನಿಮ್ದ ಸುದ್ದಿ, ಎಲ್ಲಿ ತೆಗೆದ್ರು ನಿಮ್ದ ಸುದ್ದಿ. 3ನೇದಾವ್ ನಡಕ್ ಬಂದ, 4ನೇದಾವ್ ನಡಕ್ ಬಂದ, ನಿಮ್ ಪರ್ಸನಲ್ ಇಟ್ಕೊಂಡ್ಬಿಟ್ರಿ ಅದನ್ನ. ಹುಡುಗರು ನೋಡಿ ಏನ್ ಮಾಡೋದು, ಇಲ್ಲಿ ತಲೆ ಕರ್ಸ್ಕೊಬೇಡ, ಒಂದ್ ಹಾಕಾರ ಅವ್ರು ತಲೆ ಕರ್ಸ್ಕೊಬೇಡ. ಇನ್ನೊಂದು ವಿಡಿಯೋ ಅದ್ರಿ, ಮುತ್ತೋನ ವ್ಯಕ್ತಿಗೆ ನೀ ನನಗೇನು ಮಾಡಿ ನನಗೇನು ಕೊಡಿಸಿ ಅದೇ ಒಂದು ಗಿಫ್ಟ್ ಕೊಡಿಸಲ್ಲ ಅಂತೇಳಿ ಭಯಂಕರ ಚಂಡಮಂಡಲವಾಗ್ಯಾರ. ಒಂದ್ ಸಲ ಆ ವಿಡಿಯೋ ನೋಡ್ಕೊಂಡು ಬನ್ರಲ್ಲ. ನೀನ್ ನನಗೆ ಏನು ಮಾಡಿದ್ಯಾ? ನಾನ್ ನಿನಗೆ ಏನ್ ಮಾಡಿಲ್ಲ ಹೇಳು. ಫಸ್ಟ್ ಅದಕ್ಕೆ ಆನ್ಸರ್ ಕೊಡಿ. ನೀನ್ ನನ್ಗೆ ಏನ್ ಮಾಡಿದ್ಯಾ? ಪ್ರೀತಿ ಮಾಡಿದೀನಿ, ಒಂದು ಗಿಫ್ಟ್ ಕೊಟ್ಟಿದ್ದೀನಿ. ನೀನ್ ಕೊಡ್ಸಿರೋ ಒಂದು ಗಿಫ್ಟ್ ಎಲ್ಲಿದೆ ಅದು? ಮನೇಲಿದೆ. ನಾನಾ ಬೇಡ ಅಂದ್ಮೇಲೆ ಆ ಗಿಫ್ಟ್ ತಗೊಂಡು ಏನ್ ಮಾಡ್ತೀಯ? ವಾಪಸ್ ಕೊಡು. ಬೇಕಿದ್ರೆ ಅದನ್ನ ನಾನು ನಿಮ್ ಮುಖಕ್ಕೆ ಬಿಸಾಕ್ತೀನಿ. ಇಸ್ಕನಕರ ಕೈಯಾಗ ಇಸ್ಕೊಂಡು ಕೊಡಕರನು ಕೈಯಾಗ ಕೊಡೋದು ಡೈಮಂಡ್ ಚೈನ್, ನಾಯಿ ಚೈನ್ ಅಲ್ಲ. ನೀನ್ ನನಗೆ ಏನು ಮಾಡಿಲ್ಲ. ನೀನೇನ್ ಮಾಡಿ ಹೇಳು? ನೀನು ಸುಮ್ನೆ ಇದೆ. ನಾನು ಸುಮ್ನೆ ಯಾಕಿರ್ತೀಯ? ಏನಾರ ಮಾಡೋಗು, ಅಡಿಗೆನಾರ ಮಾಡೋಗು, ಮುಸ್ರಿನಾರ ತಿಕ್ಕೋಗು. ಹೋಗ್ಲಿ ಬಿಡು, ಇಲ್ಲಿ 3 ಜನ ಫ್ಯೂಚರ್ ಇದೆ. ಓ ಬಿಟ್ಟಾಕನ ಹುಡುಬಲ್ ಹಿಡ್ಕ ಯಾವನ್ ಬೇಡ ಅಂದ? ನೀನ್ ಇವಾಗ ಬೇಕು ಅಂತ ಕೆಣಕ್ತಿದ್ಯಲ್ವಾ? ಏನ್ ಇವಾಗ ಪಲ್ಸರ್ ಮುತ್ತಂದ್ರೆ ಸುಮ್ನೆನಾ? ದಿಸ್ ಈಸ್ ಯುವರ್ ಫಾಲ್ಟ್. ಮೈ ಫಾಲ್ಟ್? ನೋ, ಯುವರ್ ಫಾಲ್ಟ್. ಓಕೆನಾ? ನಾಟ್ ಓಕೆ. ನಾನ್ ನಿನ್ ಕಷ್ಟಕ್ಕೆ ಸಹಾಯ ಮಾಡಿದೀನಿ ಗುರು. ಯಾವಾಗ ಮಾಡಿದೀಯ? ನೀನ್ ನನಗೇನ್ ಮಾಡಿದ್ಯಾ? ನಿನ್ನ ಪ್ರೀತಿ ಮಾಡಿದೀನಿ, ನಿನ್ ಜೊತೆ ರೀಲ್ಸ್ ಮಾಡಿದೀನಿ, ಪ್ರಾಮಾಣಿಕವಾಗಿದ್ದೀನಿ. ಪಲ್ಸರ್ ಮುತ್ತು ಅಂದ್ರೆ ಪ್ರಾಮಾಣಿಕತೆ, ಪ್ರಾಮಾಣಿಕತೆ ಅಂದ್ರೆ ಪಲ್ಸರ್ ಮುತ್ತು. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ನೋಡಿದ್ರೆ ಮತ್ತೊಂದಷ್ಟು ಕಾಮಿಡಿ ವಿಡಿಯೋಗಳು, ಫನ್ನಿ ವಿಡಿಯೋಗಳು ಬರ್ತಾವ. ಅಲ್ಲಿವರೆಗೂ ಕಾಯ್ತಾ ಇರಿ, ನಗ್ತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ ದೇವ್ರು. ಹಾಗಲ್ಲ ನೀವು ಅವನು ನಮಸ್ಕಾರ ದೇವ್ರು.